ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂದಂಥ ಜಾಗ ಪ್ರಸಿದ್ಧಿಯಾದಂಥ ಶ್ರೀ ಗೌಡ್ಗೆರೆ ಚಾಮುಂಡೇಶ್ವರಿ ಅಮ್ಮನನ್ನು ನೋಡಲಿಕ್ಕೆ. ಇಲ್ಲಿ ನೀವು ನೆಕ್ಸ್ಟ್ ಸರಿ ಹೋಗೋದಾದರೆ ಅಲ್ಲಿಂದ ಒಂದು ವಸ್ತುವನ್ನು ತರಲಿಕ್ಕೆ ಮರಿಬೇಡಿ. ಅದು ಯಾವ ವಸ್ತು ಅಂದರೆ ಮನೆಗೆ ಕಟ್ಟುವಂತಹ ದೃಷ್ಟಿ ತೆಂಗಿನಕಾಯಿ. ಆ ತೆಂಗಿನಕಾಯಿಗೆ ಅಷ್ಟೊಂದು ಶಕ್ತಿ ಇದೆ. ಯಾರ್ಯಾರು ನೆಕ್ಸ್ಟ್ ಸರಿ ಹೋಗ್ತಿರೋ ಚಾಮುಂಡೇಶ್ವರಿನ ನೋಡಲಿಕ್ಕೆ ಇದೊಂದು ವಸ್ತುವನ್ನು ತರಲಿಕ್ಕೆ ಮರಿಲೇಬೇಡಿ. ನೋಡಿ, ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಕಾಯಿನ್ಗಳನ್ನ ಕಟ್ಟಬೇಡಿ. ಮತ್ತು ದೇವಿಯ ದರ್ಶನ ಮುಗಿಸಿ ಹೊರಗಡೆ ಬಂದಾಗ ಆಂಜನೇಯನ ವಿಗ್ರಹಕ್ಕೂ ಅಷ್ಟೇ ಕಾಯಿನ್ಗಳನ್ನ ಇಡ್ತಾರೆ. ಯಾರೋ ಒಬ್ಬರು ಏನೋ ಮಾಡಿರ್ತಾರೆ, ಬಟ್ ನೀವು ನಿಮ್ಮ ಕಷ್ಟ ಕಳೀಲಿಕ್ಕೆ ಅಂತ ಹೋಗ್ತಾ ಇರೋದು. ಈ ರೀತಿ ಮಾಡಬೇಡಿ. ಬೇಕಾದರೆ ಅಲ್ಲಿಯ ಭಟ್ರುಗಳ ಹತ್ರ ಕೇಳಿ ಈ ಥರ ಮಾಡ್ಬೋದಾ ಅಂತ. ತಾಯಿಯ ದರ್ಶನ ಮುಗಿಸಿ ಹೊರಗಡೆ ಬಂದು ಬಸಪ್ಪನವರ ಆಶೀರ್ವಾದವನ್ನು ಪಡ್ಕೊಂಡು ಬಂದೆವು. ಅಲ್ಲಿ ಜನ ಕಮ್ಮಿ ಇತ್ತು ನಾನು ಹೋದಾಗ. ಆಗ ಬಸಪ್ಪನ ಹತ್ರ ನೀವು ನಿಮ್ಮ ಪ್ರಾರ್ಥನೆ ಏನೇ ಇದ್ದರೂ ಅದು ನೆರವೇರುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಾಗಬೇಕಾ? ಬಸಪ್ಪನಿಗೆ ಕಾಣಿಕೆ ಇಟ್ಟು ನಿಮ್ಮ ಎರಡೂ ಕೈಗಳನ್ನು ಚಾಚಿ ಬಸಪ್ಪನ ಮುಂದೆ ಕೂತ್ರೆ ಅದು ನೆರವೇರುವುದಾದರೆ ಖಂಡಿತ ಬಸಪ್ಪ ಅವರ ಬಲಗಾಲಿಂದ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮಗೆ ಪ್ರಾಮಿಸ್ ಕೊಟ್ಟೇ ಕೊಡ್ತಾರೆ. ನೋಡಿ, ಇಲ್ಲಿ ಕೇಳಲಿಕ್ಕೆ ಈ ರೀತಿ ಜನಗಳಿದ್ರು. ಒಂದು ರೌಂಡು ಬಸಪ್ಪನನ್ನು ಮುಟ್ಟಿ ನಮಸ್ಕಾರ ಮಾಡಿ ಬಂದು ಬಸಪ್ಪನ ಹತ್ರ ಬೇಡ್ಕೊಳ್ಳಿ. ಮತ್ತು ನಿಮಗೆ ಟೈಮ್ ಇದ್ದರೆ ಕೇಳಿ. ನೋಡಿ, ಎಷ್ಟೋ ಭಕ್ತರು ಅವರವರ ಪ್ರಾರ್ಥನೆಗೆ ನೆರವೇರಲಿ ಅಂತ ಎಷ್ಟೋ ತೆಂಗಿನಕಾಯಿಗಳನ್ನ ತಂದು ಇಲ್ಲಿ ಕಟ್ತಾರೆ. ನಾನು ತೆಂಗಿನಕಾಯಿ ಮತ್ತು ದೃಷ್ಟಿ ತೆಂಗಿನಕಾಯಿ ಎರಡನ್ನೂ ತಗೊಂಡು ದೇವಿಯ ಮೇಲೆ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಇದೆಯಲ್ವಾ, ಅಲ್ಲಿಗೆ ಹೋಗಿ ಮೇಲೆ ಅದನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಬರೋ ಅಷ್ಟೊತ್ತಿಗೆ ಜೋರು ಮಳೆ ಬಂತು. ಮಳೆ ಬಂದ ಕಾರಣ ನಾನು ಈ ಎಕ್ಸಿಬಿಷನ್ದು ಹೊರಗಡೆ ನಿಂತಿದ್ದೆ. ಮಳೆ ಜೋರಾದ ಕಾರಣ ಛತ್ರಿನೂ ತಗೊಂಡೋಗಿರಲಿಲ್ಲ. ಅದರಿಂದ ಸುಮ್ಮನೆ ಒಂದು ಸರಿ ಒಳಗಡೆ ಏನಿದೆ ಅಂತ ಒಮ್ಮೆ ನೋಡಿ ಬರುವ ಅಂಥೇಳಿ ಒಳಗಡೆ ಬಂದೆ. ಒಳಗಡೆ ಬಂದಾಗ ನೋಡಲಿಕ್ಕೆ ತುಂಬ ಚೆಂದ ಇದೆ. 50 ರೂಪಾಯಿ ನಾವು ಎಂಟ್ರೆನ್ಸ್ ಫೀಸ್ ಕೊಟ್ಟುಬಿಟ್ಟು ಒಳಗಡೆ ಬರಬೇಕು. ಬಂದರೆ ಇಲ್ಲಿ ಚಾಮುಂಡೇಶ್ವರಿಯ ಅವತಾರಗಳು ಒಂದೊಂದು ಅವತಾರದ ಬಗ್ಗೆನೂ ಇಲ್ಲಿ ಇದೆ. ಮತ್ತು ನದಿಗಳ ಬಗ್ಗೆ, ಕವಿಗಳ ಬಗ್ಗೆ, ಆಗಿನ ಕಾಲದ ರಾಜರುಗಳು ಮತ್ತು ಜೀವನ ಶೈಲಿ ನೋಡಿ, ಶಿವ ಪಾರ್ವತಿ ಮತ್ತು ಗಣಪತಿ ಅವ್ರದ್ದು ಸ್ಟ್ಯಾಚ್ಯೂ ಮತ್ತು ವಿಜ್ಞಾನದ ಬಗ್ಗೆನೂ ಸಮೇತ ಆಗಿನ ಕಾಲದ್ದು ಮಡಿಕೆ ಮಾಡೋದರಿಂದ ಹಿಡಿದು ಆಗಿನ ಕಾಲ ಯಾವ ರೀತಿ ಜನಗಳು ಬದುಕಿದ್ರು, ಯಾವ ರೀತಿ ಅವರು ಕೆಲಸಗಳನ್ನ ಮಾಡ್ತಿದ್ರು ಅನ್ನೋದರ ಬಗ್ಗೆನೂ ಸಹ ಕಂಪ್ಲೀಟ್ ವಿವರ ಇಲ್ಲೇ ಇದೆ. ನೆಕ್ಸ್ಟ್ ಸರಿ ಹೋದಾಗ ಮಕ್ಕಳನ್ನು ಕರೆದುಕೊಂಡು ಹೋಗಿ ಇದನ್ನು ಒಮ್ಮೆ ತೋರಿಸಿ. ಯಾಕೆಂದರೆ ಈಗಿನ ಕಾಲ ಮಕ್ಕಳಿಗೆ ಮೊಬೈಲು, ಇಂಟರ್ನೆಟ್ಟು, ಗೇಮಿಂಗು ಇದು ಬಿಟ್ಟರೆ ಹಿಂದೆದು ಯಾವುದೇ ಇದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲಿ ನೋಡಿ, ಗುರುಕುಲದ ಬಗ್ಗೆನೂ ಅಷ್ಟೇ ತುಂಬ ಥರದ್ದು ತುಂಬ ನೋಡಲಿಕ್ಕೆ ತುಂಬ ಇದೆ. ಹಾಗೆ ನದಿಗಳ ಬಗ್ಗೆನೂ ಕೊಟ್ಟಿದ್ದಾರೆ. ಎಲ್ಲನೂ ಕಂಪ್ಲೀಟ್ ವಿವರವಾಗಿ ಸ್ಟ್ಯಾಚ್ಯೂ ರೂಪದಲ್ಲಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಮಕ್ಕಳಿಗೂ ನೋಡಲಿಕ್ಕೂ ಖುಷಿ ಅನಿಸುತ್ತೆ. ಮತ್ತು ಮಕ್ಕಳಿಗೆ ಬೇಗ ತಿಳಿದುಕೊಳ್ಳಲು ಅವರಿಗೆ ಒಂದು ಮಾದರಿನೂ ಸಮೇತ ಇಲ್ಲಿದೆ. ಅದರಿಂದ ನೆಕ್ಸ್ಟ್ ಸರಿ ಮಕ್ಕಳನ್ನ ಕರ್ಕೊಂಡು ಹೋದಾಗ ಒಮ್ಮೆ ಇದರ ಒಳಗಡೆ ವಿಸಿಟ್ ಮಾಡಿ ಬನ್ನಿ. ನಾನು 2 ಸರಿ ಹೋದಾಗ್ಲೂ ನಾನು ಇದ್ರೊಳಗಡೆ ಹೋಗಿರಲಿಲ್ಲ. ಈಗ ನಾನು ಮಳೆ ಬಂದ ಕಾರಣ ಒಳಗಡೆ ಹೋಗಿದ್ರಿಂದ ನನಗೆ ತುಂಬ ಖುಷಿ ಅನ್ನಿಸ್ತು. ಹಾಗೆ ನಾವು ಇಲ್ಲಿ ಜ್ಯೋತಿರ್ಲಿಂಗಗಳನ್ನು ಸಮೇತ ನೋಡ್ಬೋದು. ನಾವು ಒಂದೊಂದು ಊರಿಗೆ ಹೋಗಿ ಒಂದೊಂದು ಲಿಂಗ ದರ್ಶನ ಮಾಡಿ ಬರಲಿಕ್ಕಾಗಲ್ಲ. ಆದರೆ ನೀವು ಇಲ್ಲಿ ಬಂದರೆ ನಮಗೆ ಎಲ್ಲ ಲಿಂಗಗಳ ದರ್ಶನವು ಕಂಪ್ಲೀಟಾಗಿ ಸಿಕ್ಕಿದ ಒಂದು ತೃಪ್ತಿ ನಮಗೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಎಲ್ಲ ಥರದ ಲಿಂಗದ ಬಗ್ಗೆನೂ ಮತ್ತು ಆ ಲಿಂಗದ ಒಂದೊಂದು ವಿವರಗಳನ್ನು ಸಮೇತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಮಗೆ ನಮ್ಮ ಪ್ರಾಚೀನ ಕಾಲದ ನದಿಗಳ ಬಗ್ಗೆನೂ ಸಮೇತ ಇಲ್ಲಿ ಕಂಪ್ಲೀಟ್ ವಿವರವಾಗಿ ಕೊಟ್ಟಿದ್ದಾರೆ. ಎಕ್ಸಿಬಿಷನ್ನಿಂದ ಹೊರಗಡೆ ಬಂದು ದೇವಿಯ ಪ್ರಸಾದವನ್ನು ಸೇವಿಸಿ
ನೀವು ಇಲ್ಲಿ ನೋಡಿ ನೀವು ಎಷ್ಟೋ ದೇವಸ್ಥಾನಕ್ಕೆ ಹೋದ್ರೂ ನಿಮಗೆ ತುಪ್ಪದಲ್ಲಿ ಎಲ್ಲೂ ಪ್ರಸಾದ ಕೊಟ್ಟಿದ್ದು ನೋಡಿರಲ್ಲ. ಬಟ್ ಇಲ್ಲಿ ನಿಮಗೆ ಖಂಡಿತವಾಗಿ 24 ಗಂಟೆನೂ ಪ್ರಸಾದದ ವ್ಯವಸ್ಥೆ ಇದೆ. ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಹಾಗೆ ನೀವು ದಿಷ್ಟಿ ತೆಂಗಿನಕಾಯಿಯನ್ನು ತಗೊಂಡು ಬಂದು ಇಲ್ಲಿ ಬಸಪ್ಪನ ಸ್ಟ್ಯಾಚ್ಯೂನ ಒಂದು ರೌಂಡ್ ಬಂದು ಅಲ್ಲಿ ದೇವಿಯ ಪಾದದ ಹತ್ರ ಇಟ್ಟು ಚೆನ್ನಾಗಿ ಬೇಡ್ಕೊಂಡು ಆಮೇಲೆ ಮನೆಗೆ ತನ್ನಿ. ನಾನು ಮನೆಗೆ ಬಂದಾಗ ಅಲ್ಲಿ ದೇವಿದು 2 ಸ್ಯಾರಿ ನಮ್ಮ ತಾಯಿಗೋಸ್ಕರ 2 ಸ್ಯಾರಿನ ತಗೊಂಡಿದ್ದೆ. ಹಾಗೆ ನೋಡಿ ನಾನು ₹200 ಪ್ರಸಾದ ಚೀಟಿನ ಮಾಡಿಸಿದ್ದೆ. ಆ ಚೀಟಿಯಲ್ಲಿ ನಾನು ಅಲ್ಲಿ ನೋಡ್ಲಿಕ್ಕಾಗಲಿಲ್ಲ. ಇಲ್ಲಿ ಮನೆಗೆ ಬಂದ್ಮೇಲೆ ನೋಡಿದಾಗ ಅದರಲ್ಲಿ ದೇವಿದು ಒಂದು ಸಣ್ಣ ಸ್ಟಿಕ್ಕರು ಮತ್ತು 2 ಕೊಬ್ಬರಿ ಮಿಠಾಯಿಗಳು. ಇಲ್ಲಿದ್ದು ಕೊಬ್ಬರಿ ಮಿಠಾಯಿಗೆ ತುಂಬ ಟೇಸ್ಟ್ ಇರುತ್ತೆ. ಹಾಗೆ 2 ಲಡ್ಡು ಸಮೇತ ಅದರಲ್ಲಿತ್ತು. ತೀರ್ಥ ದೇವಿದು. ಹಾಗೆ ನೋಡಿ 2 ಲಡ್ಡು ಇದರಲ್ಲಿ ಇದ್ದಿದ್ದು. ಮತ್ತು 1 ಕುಂಕುಮ. ಮತ್ತು 1 ಕೀ ಚೈನು ದೇವಿದು ಮತ್ತು ಬಸಪ್ಪನವರ ಚಿತ್ರ ಇರುವಂಥ ಒಂದು ಕೀ ಚೈನು. ಹಾಗೆ ದೇವಿದು ಒಂದು ಫೋಟೋ, ಸಣ್ಣ ಫೋಟೋ ಮತ್ತು ಒಂದು ಹಸಿರು ಕಲರು ದಾರ. ಇದಿಷ್ಟು ಇದರಲ್ಲಿತ್ತು. ಹಾಗೆ ನಾನು ಎಕ್ಸ್ಟ್ರಾ ₹200 ಕೊಬ್ಬರಿ ಮಿಠಾಯಿಯನ್ನು ತಂದಿದ್ದೆ. ಇದು ಮಕ್ಕಳಿಗೋಸ್ಕರ ಅಲ್ಲಿ ತುಂಬ ಟೇಸ್ಟ್ ಇರುತ್ತೆ. ಮತ್ತು ನೀವು ಅನ್ನದಾನಕ್ಕೆ ಚೀಟಿ ಮಾಡಿಸಿದ್ರೆ ನಿಮಗೆ ಒಂದು ಸಣ್ಣ ಕೊಬ್ಬರಿ ಮಿಠಾಯಿ ಡಬ್ಬಿ ಮತ್ತು ಒಂದು ಕುಂಕುಮ ಕೊಡ್ತಾರೆ. ನೋಡಿ ಇದೇ ನಾನು ದೃಷ್ಟಿ ತೆಂಗಿನಕಾಯಿ ಮನೆಗೆ ತಂದಂಥದ್ದು. ನಾನು ಮೊದಲೊಂದು ಸರಿ ಇಲ್ಲಿ ತಂದು ನನ್ನ ಮನೆಗೆ ಕಟ್ಟಿದಾಗ ನನಗೆ ಕೆಲವೊಂದು ಒಳ್ಳೆಯದು ಆದ ಕಾರಣ ನಾನಿದು 2ನೇ ಸರಿ ಹೋಗಿ ನಾನು ದೃಷ್ಟಿ ತೆಂಗಿನಕಾಯಿನ ತಂದೆ. ಇದನ್ನು ಮನೆಗೆ ತಂದು 9 ದಿನ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದಂತೆ. 9 ದಿನ ಪೂಜೆ ಮಾಡಿ ಅನಂತರ ದೇವರಿಗೆ ಇದನ್ನು ಕಟ್ಟಬೇಕು ಅಂತೇಳಿ ಅಲ್ಲಿ ನಿಮಗೆ ಭಟ್ರು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನಾನು ಮೊದಲನೇ ಸರಿ ತಂದು ಮನೆಗೆ ಕಟ್ಟಿದಾಗ ಇದನ್ನೇನು ಮಾಡಿರಲಿಲ್ಲ. ಅಲ್ಲಿ ಮೇಲೇನೂ ಸಮೇತ ಸ್ಟ್ಯಾಚ್ಯೂಗೆ ಸಮೇತ ತಗೊಂಡೋಗಿ ಕೊಟ್ಟಿರಲಿಲ್ಲ. ಸುಮ್ಮನೆ ತಗೊಂಡೆ ಅಲ್ಲೇ ದೇವ್ರ ಪಾದದಲ್ಲಿ ಇಟ್ಟು ಬಸಪ್ಪನ ಸ್ಟ್ಯಾಚ್ಯೂ ಹತ್ರ ಪಾದದ ಹತ್ರ ಇಟ್ಟು ನಾನು ಪೂಜೆ ಮಾಡಿ ತಂದು ಮನೆಯಲ್ಲಿ ಕಟ್ಟಿದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮತ್ತು ಲೈಕ್ಸ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.